ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ಜಾಧವ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಜಾಧವ್ ಅವರಿದ್ದಾರೆ. ಸರ್, ಏನು 3 ಬಾರಿ ಸಭೆಗೆ ಹಾಜರಾಗಬೇಕು ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನ ಸಹ ಏನು ಪಕ್ಷದಿಂದ ಮಾಡಲಾಗಿದೆ, ಜೊತೆಗೆ ವಿಪ್ ಅನ್ನು ಸಹ ಜಾರಿ ಮಾಡಲಾಗಿದೆ. ಇದೆಲ್ಲದಕ್ಕೂ ಹೆದರಿ ಬಂದ್ಬಿಟ್ರ ಜಾಧವ್ ಅವರು ಅಂತ ನೋಡ್ರಿ. ನಾವು ಯಾರಿಗೆ ಹೆದರೋರಿಲ್ಲ, ಹೆದರೋದು ಕಾನ್ಶಿಯಸ್. ಇವತ್ತು ಬಜೆಟ್ ಇದೆ, ಬಜೆಟ್ ಪಾಸ್ ಮಾಡೋ ದಿವಸ ಇದೆ. ಅದಕ್ಕೆ ನಾವು ಇವತ್ತು ಬಜೆಟ್ ಬಂದು ಬಜೆಟ್ ಪಾಸ್ ಮಾಡ್ಲಿಕ್ಕೆ ಬಂದಿದ್ವಿ ಅಷ್ಟೇ. ಯಾರಿಗೆ ಹೆದರಿಕೆಲ್ಲ, ಯಾಕೆ ಹೆದರ್ಬೇಕು ನಾವು ಹುಡುಗರು ಹೆದರ್ಲಿಕ್ಕೆ? ಅಂದ್ರೆ ವಿಪ್ಗೂ ಹೆದರಿಕೆ ಇಲ್ವಾ ಅಂತ? ಅಲ್ಲಲ್ಲ, ಅದೆಲ್ಲ ವಿಪ್ ಅಲ್ಲ. ವಿಪ್ ನಮ್ಗೆ ಗೊತ್ತಿದೆ. ವಿಪ್ ಅಲ್ಲಲ್ಲ, ವಿಪ್ಪಿಗೆ ಹೆದರ್ಬೇಕಾಗಿದೆ ಎಲ್ಲರೂ. ಅದಕ್ಕೆ ಸಮಜಾಯಿಸಿ ಕೊಟ್ಟಿವಿ ಯಾಕೆ ಬಂದಿಲ್ಲ ಅಂತೇಳಿ. ಇವತ್ತಿನ ವಿಪ್ನು ನನಗೆ ಇನ್ನತನ ಬಂದಿಲ್ಲ. ವಿಪ್ ಇಲ್ಲಾರ್ದೆ ನಾವು ಬಂದೀವಿ. ನಾವು ಇದಕ್ಕೆ ವಿಪ್ ಕೊಡ್ಲೇಗ ನಾವು ಸಣ್ಣ ಹುಡುಗರ ವಿಪ್ ಇದು ಮಾಡಲಿಕ್ಕೆ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ ಅಂಡ್ ಪಾಸ್ ದ ಬಜೆಟ್. ವಿ ಆರ್ ಕಮ್. ಸರ್, ಯಾಕಿಷ್ಟು ಅಸಮಾಧಾನ ಜಾಧವ್ ಅವರಿಗೆ ಅಂತ? ಸಾಕಷ್ಟು ಚರ್ಚೆಗಳಾಗಿತ್ತು. ನನಗೆ ಮೆಂಟಲಿ ಟಾರ್ಚರ್ ಆಗ್ತಿದೆ ಅಂತಾನು ಹೇಳಿದ್ರಿ ನೀವು. ಇಲ್ಲ, ಅಲ್ಲಿ ನಮ್ಗೆ 15-20 ದಿವಸದಿಂದ ಗುಲ್ಬರ್ಗದಲ್ಲಿ ಕೆಲವು ಘಟನೆಗಳು ನಡೆದಿವೆ. ಅದು ಆದ್ಮೇಲೆ ನಾವು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟೆ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಈಗ ಇರುವಂತದ್ದು ಪ್ರಿಯಾಂಕಾ ಖರ್ಗೆ ಮೇಲೆ ಅಥವಾ ಮಲ್ಲಿಕಾರ್ಜುನ್? ನಾನು ಯಾರ ಹೆಸರು ಹೇಳ್ತಾ ಇಲ್ಲ. ನಮ್ಮ ಗುಲ್ಬರ್ಗ ಲೋಕಲ್ ಪಾಲಿಟಿಕ್ಸ್ ಹೆಲ್ಮ್ ಆಫ್ ಅಫೇರ್ ಯಾರಿದ್ದಾರೆ ಅವ್ರ ಮೇಲೆ ಅಸಮಾಧಾನ ಇದ್ದೀವಿ ಅಂತ ಹೇಳ್ತಾ ಇದೀವಿ. ಸರ್, ಇಷ್ಟೊತ್ತವರೆಗೂ ಹೇಳಿದ್ರಿ ನಿಮ್ಮ ನಾಯಕ ಸಿದ್ದರಾಮಯ್ಯ ಅವರು ಅಂತ. ಸೊ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನ ಆಯ್ಕೆ ಮಾಡಿದ್ರು ಸಹ ಸಿಎಂ ಅವರು ಅದನ್ನ ರದ್ದು ಮಾಡ್ತಾರೆ. ಇದರಿಂದ ನೀವು ಸಿಕ್ಕಾಪಟ್ಟೆ ಬೇಸರ ಆಗಿ ಇದಕ್ಕೆ ಬೇಸರ ಅಲ್ಲ ಪಾಪ. ಯಾರಿಗೂ ಬೇರೆಯವ್ರಿಗೆ ಅಸಮಾಧಾನ ಆದ್ರೂ ಸಮಾಧಾನ ಮಾಡ್ಲಿಕ್ಕೆ ತೆಗೆದಿರ್ಬೇಕು. ನಾಯಕ ಬೇಸರ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಅ ಸರ್ಜನ್. ಇವತ್ತು ಏನಿರೋದು ಆರಾಮ್. ಐ ಹ್ಯಾವ್ ಗಾಟ್ ಎ ಕೆಪಾಸಿಟಿ ಟು ಲೀಡ್ ಅ ರೆಸ್ಪೆಕ್ಟಬಲ್ ಲೈಫ್ ವಿತ್ ಅ ಸರ್ವಿಸ್. ಡಾಕ್ಟರ್ ಅವ್ರಿಗೆ ಆಪರೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. ಯಾಕೆ ಸುಮ್ನೆ ಬರೋದಿಲ್ಲ? ಇಲ್ಲ, ನಾವು ಇಲ್ಲಿ ಸುಮ್ಮನೆ ಯಾಕೆ ಬರ್ತಾರಮ್ಮ? ಎಲ್ಲಾದ್ರೂ ಪ್ರೂಫ್ ಆಗಬೇಕು. ಯಾರು ಹೇಳಿದ್ರೆ ಹೇಳಲಿಕ್ಕೆ ಆಗ್ತದೆ? ಟೆಲ್ ಮಿ ಹೂ ಹ್ಯಾಸ್ ಗಾಟ್ ಗಟ್ಸ್ ಟು ಕಮ್ ಅಂಡ್ ಆಫರ್ ಮಿ ಮನಿ ಆರ್ ಎನಿಥಿಂಗ್. ದೇವರ ಪರಿಸ್ಥಿತಿ ತಂದಿಲ್ಲ ನಮಗೆ. ಐ ಗೆಟ್ ಪೆನ್ಷನ್ ಆಫ್ 1.5 lakh now also. Why I need anybody's money for this? ಸರ್, ಮೋದಿ ಸಮ್ಮುಖದಲ್ಲಿ ನೀವು ಬಿಜೆಪಿಗೆ ಸೇರ್ತೀರಿ ಅನ್ನುವಂತಹ ಒಂದು ಮಾಹಿತಿ ನಮ್ಮ ಬಳಿ ಇದೆ. ಸಾಕಷ್ಟು ಸುದ್ದಿಗೂ ಸಹ ಗ್ರಾಸವಾಗಿದೆ. ಸುಮ್ನೆ ಸುದ್ದಿಗಳು ಹುಟ್ಕೊಳ್ಳೋದಿಲ್ಲ ಅಲ್ವಾ? ನೀವು ಹೇಳಿ, ಸುದ್ದಿ ಮೂಲಗಳು ಹೇಳಿ. ಸುದ್ದಿ ಮೂಲ ಏನಿದೆ ಹೇಳಿ. ಮತ್ತೆ ವಿಪ್ ಅನ್ನ ಜಾರಿ ಮಾಡೋ ಮಟ್ಟಿಗೆ ಬಂದ್ಬಿಟ್ರು ಜಾಧವ್ ಅವರು. ಇಲ್ಲ, ವಿಪ್ ರೂಟೀನ್ ಮಾಡ್ತಾರೆ. ವಿಪ್ ಎಲ್ಲರಿಗೆ ಈಗ ಫಸ್ಟ್ ಟೈಮ್ ಕೊಡ್ತಾರೆ ವಿಪ್. ಎವ್ರಿ ಸೆಷನ್ ದೇ ಗಿವ್ ವಿಪ್. ಏನು ಫಸ್ಟ್ ಟೈಮ್ ಕೊಡ್ತಾ ಇದಾರೆ ವಿಪ್? ವಿಪ್ ಇಸ್ ನಾಟ್ ಫಾರ್ ದ ಫಸ್ಟ್ ಟೈಮ್. ಈ ರೂಟೀನ್ ನಮ್ಗೆ ಯಾವಾಗಿಂದ ಇದು ನಮ್ದು ಲೆಜಿಸ್ಲೇಚರ್ ಚಾಲು ಆಗಿದೆ ಅವಾಗಿಂದ ವಿಪ್ ಕೊಡ್ತಾರೆ. ಏನು ಇವತ್ತೇ ಕೊಡ್ತಾ ಇದಾರೆ ವಿಪ್? ಮತ್ತೆ ಇಷ್ಟು ದಿನದವರೆಗೂ ನಡೆದಂತಹ ಒಂದು ಸಭೆಯಲ್ಲಿ ಯಾಕೆ ಹಾಜರಾಗಿಲ್ಲ? ನೋಡ್ರಿ, ಓನ್ಲಿ ಇಟ್ ಇಸ್ ಸಡನ್ 15 days. ಯಾವ ಸಭೆಯಲ್ಲಿ ಹಾಜರಾಗಿಲ್ಲ? ಶಾಸಕಾಂಗ ಪಕ್ಷದ ಶಾಸಕಾಂಗ ನಾನು ಯಾವುದು ಈಗ ನಾನು ಹೇಳ್ತಾ ಇದ್ದೀನಿ. ನಾನು ಪರ್ಸನಲ್ ಕೆಲಸಕ್ಕೆ ಹೊರಗಡೆ ಹೋಗಿದ್ದೀವಿ. ಸೆಲ್ಫಿ ಲೀಡರ್ ಕೊಟ್ಟಿವಿ ನಾವು ಕಾರಣಗಳು ಯಾಕೆ ಹಾಜರಾಗಿಲ್ಲ ಅಂತ ಹೇಳಿ. ಸರ್, ಮುಂದಿನ ನಡೆ ಬಗ್ಗೆ ನಾನು ಗೊಂದಲದಲ್ಲಿದ್ದೀನಿ ಅಂತ ಹೇಳಿದ್ರಿ. ಏನು ಗೊಂದಲ ಅದು? ನನ್ನ ಗೊಂದಲ ಅಂದ್ರೆ ನಾನು ಜನರ ಬಗ್ಗೆ ಚರ್ಚೆ ಮಾಡಿ ಏನ್ ಮಾಡಬೇಕಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇವಾಗಲೂ ಹೇಳ್ತಾ ಇದ್ದೀನಿ ನಾನು. ನಮ್ಮ ಲೀಡರ್ ಎಲ್ಲ ನಮ್ಮ ಜೊತೆ, ನಮ್ಮ ಶರಣ್ ರೆಡ್ಡಿ ಅವರು ಇದ್ದಾರೆ, ನಮ್ಮ ರೇವಣಸಿಂಹ ಸಾಧನೂರ್ ಅವರು ಇದ್ದಾರೆ. ದೇ ಆರ್ ಅವರ್ ಕ್ರಿಯೇಟರ್ಸ್. ಅವ್ರ ಜೊತೆ ಡಿಸ್ಕಸ್ ಮಾಡಿ ಮುಂದೆ ಏನು ಅವ್ರು ಹೇಳ್ತಾರೆ, ಅವ್ರು ಕೆಲವು ವಿಚಾರಗಳು ಎಲ್ಲ ವಿಚಾರ ಮಾಡಿ ಮುಂದೆ ನಿರ್ಣಯಗಳು ತಗೋತೇವೆ. ಅಂದ್ರೆ ಮುಂದೆ ಬಿಜೆಪಿಯಿಂದ ನಿಲ್ಬೇಕು ಅನ್ನುವಂಥ ಒಂದು ನಿರ್ಣಯ ಅಂತ? ಅದು ಯಾವುದೇ ನಿರ್ಣಯ ಇರ್ಬೇಕಾ ಹೋಗ್ಬೇಕಾ ಏನ್ ಮಾಡ್ಬೇಕಂತ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗ್ತದೆ. ಮೆಜಾರಿಟಿ ಸಿದ್ಧತೆ ಯಾವ್ದು ನಮ್ಮ ಸಿದ್ಧತೆ ನಾನು ಯಾವ ಮನಸ್ಸು ಮಾಡಿದ ದಿವಸ ಎಲ್ಲ ಸಿದ್ಧತೆ ಆಗ್ತಾವ. ನಾವು ಈಗ ಅಡ್ವಾನ್ಸ್ ಬೇಕಾ ನಮಗೆ ಸಿದ್ಧತೆ? ನಾವು ಸಿದ್ಧತೆ ಬೇಕಾದಾಗ ಯಾವಾಗ ಹೋಗ್ತೀವಿ ಹೋಗ್ತೀನಿ ಸಿದ್ಧತೆ ಚಾಲು ಆಗ್ಬಿಡುತ್ತೆ ಇಲ್ಲಿ ಬೇಕಾದಲ್ಲಿ. ಸರ್, ಇಷ್ಟೊಂದು ಅಂದ್ರೆ ಸರ್ಕಾರದ ಕೆಲಸಗಳಾಗ್ತಿಲ್ಲ, ಒಂದು ಕಡೆ ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ಅನ್ನುವಂಥ ಒಂದು ಚರ್ಚೆಗಳು ಗ್ರಾಸವಾಗಿದೆ. ಸಾರ್ವಜನಿಕರಿಂದಲೂ ಸಹ ಟೀಕೆಗೆ ಗುರಿಯಾಗಿದೆ. ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ನೋಡಮ್ಮ, ನನ್ನ ಕ್ಷೇತ್ರ, ನನ್ನ ಜನರು, ನನ್ನ ಬಗ್ಗೆ ಯಾರು ಟೀಕೆ ಮಾಡಿಲ್ಲ. ನಾನು ನಿನ್ನೆ ತೋರಿಸ್ತೀನಿ ಎಲ್ಲ ಕಟ್ಟಿಂಗ್. ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅವರಿಗೆ. ನಮ್ಮ ನಾಯಕರು ಯಾವುದೇ ನಿರ್ಣಯ ತಗೋತಾರ ಜನಪರ ನಿರ್ಣಯ ತಗೋತ ಅಂತ ಹೇಳ್ತಾರ. ಯಾವುದೋ ಎಲ್ಲಾದ್ರೂ ಮಾಡಲಿ. ವಿ ಆರ್ ಪೀಪಲ್ಸ್. ಎಲ್ಲ ಬಿಟ್ಟು ಜನರ ಜೊತೆ ಇರೋರು 20 ತಾಸು. ನಾವು ಮನೆ ಹೋಗಿ ಪ್ರತಿ ಮನುಷ್ಯದ ಪ್ರಾಬ್ಲಮ್ಗಳು ಗೊತ್ತಾವ.
ನಮ್ಮ ಬಗ್ಗೆ ಅಂಥದ್ದೇನಿಲ್ಲ. ಸಾಕಷ್ಟು ಕಡೆ ನಮ್ಮ ನಾಯಕರು ಕಾಣೆಯಾಗಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಏನ್ ಹೇಳ್ತೀರಿ ಇದಕ್ಕೆ? ಅಂದ್ರೆ ಏನೂ ಕೆಲಸ ಮಾಡದೆ ಒಂದ್ ಕಡೆ ಎಲ್ಲೋ ಹೋಗೋದು, ಸರ್ಕಾರವನ್ನ ಅತಂತ್ರ ಸ್ಥಿತಿಯಲ್ಲಿ ತಂದಿಡುವಂಥದ್ದು, ಇದೆಲ್ಲ ಹೇಗೆ ಅನ್ಸುತ್ತೆ? ನಾವು ಸತತವಾಗಿ ನನ್ನ ಕ್ಷೇತ್ರದಲ್ಲಿ ಜನರ ಜೊತೆ ಇದೆ ನಾನು. ಆಮೇಲೆ ಕೆಲವು ಪರ್ಸನಲ್ ರೀಸನ್ ಹೊರಗಿಡ ಇದ್ದಾಗೂ ಅಲ್ಲಿ ಎಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿ ಬಂದಿರ್ತೀವಿ ನಾವು. ಓವರ್ ಫೋನ್ ಕಾಲ್ ವಿ ಆರ್ ಸೆಟ್ಲಿಂಗ್ ದ ಇಶ್ಯೂಸ್. ನಮ್ಮ ನಾಯಕರಿದ್ದಾರೆ, ಸಮರ್ಥ ನಾಯಕರಿದ್ದಾರೆ. ಅಲ್ಲಿ ನಾವು ಇರಲಾರ್ದಾಗ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸುಮ್ಮನೆ ಈಗ ಇದೇ ಬೇರೆ ಟೈಮಲ್ಲೇನು ಇರಲಾರ್ದ ಇಂಥ ಟೈಮಲ್ಲೇನು ಇದು ಮಾಡೋದು. ಬೇರೆ ಟೈಮಲ್ಲೂ ಅಂತ ಆಗ್ತಿರ್ತದೆ, ಇರಲ್ಲ 8 ದಿವಸ 10 ದಿವಸ ಇರಲ್ಲ. ಫಾರಿನ್ ಟ್ರಿಪ್ ಹೋಗ್ತಾರೆ MLAಗಳು. ನಾವು ಹೋಗಿವ? ಯಾರಾದರೂ ಜಾಲಿ ಟ್ರಿಪ್ಪಿಗೆ ಹೋಗಿವ್ ನಾವು? ಮುಂಬೈಯಲ್ಲಿದ್ರಿ ಅಂತ ಮಾಹಿತಿ ಇತ್ತಲ್ಲ. ಮಾಹಿತಿ ಮುಂಬೈಲಿ ಇರ್ತಾರೆ, ಕೆಲವ್ರು ಹೇಳ್ತಾರೆ ನಾನು ಡೆಲ್ಲಿಗೂ ಹೋಗಿದೆ ಅಂತ ಹೇಳ್ತಾರೆ, ಕೆಲವರು ಹೈದ್ರಾಬಾದಲ್ಲಿದ್ದಾರೆ ಅಂತ ಹೇಳ್ತಾರೆ. ನಾನು ನನ್ನ ಕ್ಷೇತ್ರ, ನಮ್ಮ ಊರು ಬೆಂಗಳೂರು, ಮತ್ತು ಅಲ್ಲಿ ನಮ್ಮ ಮಹಾರಾಷ್ಟ್ರ ಪೌರಾದೇವಿ ನಮ್ಮ ಮಹಾರಾಜ ಇರ್ತಾರೆ, ಅಲ್ಲಿ ಹೋಗಿದ್ವು ಅಷ್ಟೇ, ಬೇರೆ ಏನಿಲ್ಲ. ಇದಿಷ್ಟು ಜಾಧವ್ ಅವರ ಹೇಳಿಕೆ. ಅಂದ್ರೆ ಪರೋಕ್ಷವಾಗಿ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಹೇಳಿದ್ರೆ ತಪ್ಪಾಗುವುದಿಲ್ಲ. ನಾನು ಒಂದಷ್ಟು ಅಸಮಾಧಾನ ಇರೋದು ನಿಜ, ನನಗೆ ಮೆಂಟಲಿ ಟಾರ್ಚರ್ ಆಗಿರುವಂಥದ್ದು ನಿಜ. ಆ ಒಂದು ನಿಟ್ಟಿನಲ್ಲಿ ನಾನು ಒಂದಷ್ಟು ರೆಸ್ಟ್ ಅನ್ನ ತೆಗೆದುಕೊಳ್ತಾ ಇದ್ದೆ, ಇನ್ಯಾವುದೇ ರೀತಿಯಾದಂತಹ ಭಯ ನನಗಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನೇನೋ ಕೊಟ್ಟಿದ್ದಾರೆ. ಅದರ ಸುತ್ತ ನೆಕ್ಸ್ಟ್ ಯಾವ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತಹ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ನನಗೆ ಗೊಂದಲ ಇದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಸಹ ಜಾಧವ್ ಅವರು ಕೊಟ್ಟಿರುವಂತದ್ದು. ಕ್ಯಾಮರಾಮ್ಯಾನ್ ಚಂದ್ರು ಜೊತೆ ಕಿರಣ, TV5 ಬೆಂಗಳೂರು.